ಪರಮೇಶ್ವರ್ ಅವರು ಹೇಳ್ತಿದ್ದಾರೆ, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಹೇಳ್ತಾ ಇದ್ದಾರೆ, ಒಂದು ಭೀಕರ ಬರಗಾಲ, 150 ವರ್ಷ ಇಂಥ ಪರಿಸ್ಥಿತಿ ನಾವು ನೋಡಿಲ್ಲ, ಇವತ್ತು ಆ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೀವಿ. ಸರ್ಕಾರದ ಮೇಲೆ ನೀವು ಹೇಳ್ತಾ ಇದ್ದೀರಿ, ಸರ್ಕಾರದವ್ರು ಏನ್ ಮಾಡಬೇಕು? ಹವಾಮಾನ ವೈಪರೀತ್ಯದ ಕಾರಣಕ್ಕಾಗಿ ಮಳೆ ಆಗದೆ ಇದ್ರೆ ಪರಮೇಶ್ವರ್ ಅವರು, ಡಿ ಕೆ ಶಿವಕುಮಾರ್ ಅವರು ಮಳೆ ತರಿಸೋದಕ್ಕೆ ಸಾಧ್ಯ ಇದೆಯಾ? ಹೌದು, ಇದು ಅನುಭವಿಸಲೇಬೇಕಾಗುತ್ತೆ. ಯಾಕಂದ್ರೆ 1970ರ ದಶಕದಲ್ಲಿ ಇದೇ ರೀತಿಯಾದಂತಹ ಒಂದು ದೊಡ್ಡ ಮಟ್ಟದ ಬರಗಾಲ ಬಂದು ಈವನ್ ನಮ್ಮ ಒಂದು ತೋಟಗಳು ಸಹ ಹೋಗಿರ್ತವೆ. ಅಡಿಕೆ ತೋಟ ಅವತ್ತು ಹೋಗಿರ್ತಕ್ಕಂಥ ಇವತ್ತು ನಾವು ರಿಟೈನ್ ಮಾಡಕ್ ಆಗ್ಲಿಲ್ಲ, ಅಷ್ಟರ ಮಟ್ಟಿಗೆ ಬರಗಾಲ ಬಂದಿತ್ತು ಅಂತ ಹೇಳಿದ್ರು. ಸಾಕಷ್ಟು ಬಾರಿ ಇದ್ದಲುಗಳನ್ನು ತಿಂದು ಉತ್ತರ ಕರ್ನಾಟಕ ಭಾಗದವರು ಬದುಕಿದ್ದಾರೆ ಅನ್ನೋದು ನಾವು ಸಾಗಾಟ ಮಾಡಿ. ಹೌದು, ಅದು 70ರ ದಶಕದಲ್ಲಿ. ಅದಕ್ಕಿಂತ ದೊಡ್ಡ ಭೀಕರ ಬರಗಾಲ 1901ರಲ್ಲಿ ಬಂದಿತ್ತಂತೆ. ಹವಾಮಾನ ಇಲಾಖೆ ಪ್ರಕಾರ ಅವತ್ತು ಹೇಳ್ತಾ ಇದ್ರು ಅದೇ ರೀತಿಯ ಬರಗಾಲ ಇವತ್ತು ಬರುತ್ತೆ ಅಂತ ಹವಾಮಾನ ಇಲಾಖೆಯವರು ಎಚ್ಚರಿಕೆ ಕೊಟ್ಟಿರ್ತಾರೆ. ಆ ಎಚ್ಚರಿಕೆಯನ್ನ ಈಗ ಕೊಟ್ಟಿಲ್ಲ ಅವರು. ನಾನು ಇದನ್ನು ಪದೇ ಪದೇ ಹೇಳ್ತಾ ಇದ್ದೀನಿ, ಇದೇ ವೇದಿಕೆಯಲ್ಲೂ ಸಹ ಹೇಳಿದ್ದೀನಿ. ಇದನ್ನ ಕೊಟ್ಟಿರ್ತಕ್ಕಂಥದ್ದು ಹವಾಮಾನ ಇಲಾಖೆ ಸುಮಾರು 8-10 ತಿಂಗಳಿಂದನೇ ಕೊಡ್ತಾನೆ ಇದ್ದಾರೆ. ಜೂನ್ ಜುಲೈವರೆಗೂ ಅಲ್ಪ ಪ್ರಮಾಣದ ಮಳೆ ಆಗುತ್ತೆ, ಜುಲೈ ನಂತರ ಇದು ಬರಗಾಲ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅವರು ಕ್ಲಿಯರ್ ಆಗಿ ಹೇಳಲ್ಲ. ಯಾಕಂದ್ರೆ ಹವಾಮಾನ ಇಲಾಖೆ ಯಾವತ್ತೇ ಯಾವುದು ಕ್ಲಿಯರ್ ದೀಪ ಮೇಲೆ ಗೋಡೆ ಮೇಲೆ ದೀಪ ಇಟ್ಟಾಗೆ ಹೇಳೋದು. ಯಾಕಂದ್ರೆ ಅವರಿಗೆ ಪೂರ್ಣ ಪ್ರಮಾಣದ ಇದು ಗೊತ್ತಾಗಿರೋದಿಲ್ಲ. ಆ ನಿಟ್ಟಿನಲ್ಲಿ ಎಲ್ಲರೂ ಜಾಗರೂಕರಾಗಬೇಕಾಗಿತ್ತು. ಆ ನಿಟ್ಟಿನಲ್ಲಿ ನಮ್ಮ ರಿಸರ್ವಾಯರ್ಗಳು ಏನಿದಾವೆ, ಡ್ಯಾಮ್ಗಳು, ಕೆರೆಗಳನ್ನು ತುಂಬಿಸುವಂಥ ಕೆಲಸಗಳನ್ನು ಹಿಂದಿನ ವರ್ಷಗಳಿಂದಲೇ ನಾವು ಪ್ರಾರಂಭ ಮಾಡಬೇಕಾಗಿತ್ತು. ಆ ಒಂದು ನಿಟ್ಟಿನಲ್ಲಿ ನಾವು ಫೇಲ್ ಆಗಿದ್ದೀವಿ, ವಿಫಲರಾಗಿದ್ದೇವೆ, ಸರ್ಕಾರ ವಿಫಲರಾಗಿದೆ. ನಾನು ಹೇಳ್ತೀವಿ, ಈಗ ಏನೇ ಬಂದ್ರೂ ಪ್ರತಿಯೊಬ್ಬರು ಅನುಭವಿಸಲೇಬೇಕಾಗುತ್ತೆ. ಏನೇ ಸಮಸ್ಯೆ ಆದ್ರೂ ನಾವು ಕುಡಿಯೋ ನೀರಿಗಾಗಿ ಹೌದು. ಈಗ ನೋಡಿ, 40% ನಮಗೆ ಕಡಿಮೆ ಆದ್ರೆ, ಇವ ಟೋಟಲ್ ಅಲ್ಲಿ 40% ನಮಗೆ ಮಳೆ ಕಡಿಮೆ ಆದಾಗ ನಾವು ಏನ್ ಮಾಡಕ್ ಸಾಧ್ಯ? ಯಾರು ಸಹ ಏನ್ ಮಾಡಕ್ ಸಾಧ್ಯ? ಜಾನುವಾರುಗಳಿಗೆ ಹೇಗೆ ನೀರು ಕೊಡ್ತೀರಿ? ಇಲ್ಲಿ ನಾವು ಬೆಂಗಳೂರು ಬಗ್ಗೆನೇ ನಾವು ಜಾಸ್ತಿ ಮನುಷ್ಯರು ಕುಡಿಯೋದಕ್ಕೆ ಹೇಳ್ತಾ ಇದ್ದೀವಿ. ಇವತ್ತು ಅವ್ರು ಹೇಳಿದ್ರು, ಹಿಂದಿನ ಕಾಲಗಳಲ್ಲಿ ನಮ್ಗೆ 10ರಿಂದ 15 ಅಡಿ, ಬೆಂಗಳೂರಿನಲ್ಲಿ 10 ಅಡಿಗೆ ನೀರು ಸಿಗ್ತಾ ಇತ್ತು. ಹೌದು, ನಾವೆಲ್ಲ ನಮ್ಮ ಗದ್ದೆ ಬೆಳೀತಾ ಇದ್ವಿ. ಇಲ್ಲೇ ನಮ್ದು ಬೆಂಗಳೂರು ಗ್ರಾಮಾಂತರ ಪ್ರದೇಶ, ಗದ್ದೆ ಬೆಳೀತಾ ಇದ್ವಿ. ಒಂದು ಸರಿ ಮಳೆ ಬಂದ್ರೆ ಒಂದೂರಿಂದ ಇನ್ನೊಂದೂರು ಹೋಗೋದಕ್ಕೆ ನಮಗೆ ಕಷ್ಟ ಆಗ್ತಾ ಇತ್ತು, ಹೋಗಕ್ಕಾಗ್ತಲ್ಲ, ಶಾಲೆಗಳು ರಜಾ ಕೊಡ್ತಾ ಇದ್ದು. ಅಂಥ ದಿನಗಳನ್ನು ಸಹ ನಾನು ಚಿಕ್ಕನ್ನಲ್ಲಿ ನೋಡಿರ್ತಕ್ಕಂಥದ್ದು. ಕಬ್ಬು ಬೆಳೆಗಳು, ಒಳ್ಳೆ ಬೆಳೆಗಳನ್ನು ಬೆಂಗಳೂರಿನಲ್ಲೇ ಬೆಳೀತಾ ಇದ್ವಿ. ಆಲೆ ಮನೆ ಇದ್ದಂತಹ ಮನೆ ನಮ್ಮದು. ಆ ರೀತಿಯಾದಂತಹ ಕೃಷಿಯನ್ನು ನಡ್ಕೊಂಡು ಬಂದಿದೆ. ಆದರೆ ಬರಗಾಲ ಬಂದಾಗ ಎಲ್ಲವೂ ಸಹ ನಶಿಸಿ ಹೋಗುತ್ತೆ. ಅವತ್ತು ನಾವು ಜಾನುವಾರುಗಳಿಗೆ ಮೇವು ಹಾಕೋದಕ್ಕಾಗೋದಿಲ್ಲ, ಕುಡಿಯೋ ನೀರು ಕೊಡೋದಕ್ಕಾಗಲ್ಲ. ಅದಕ್ಕೆ ಹಿಂಡಿ ಬೂಸ ಅಂತ ಇವಾಗ ಕೊಡಲೇಬೇಕು. ಇವಾಗ ಇಷ್ಟು ನಾವು ಹಾಲು ಹಾಕ್ತಾ ಇದೀವಲ್ಲ, ನಾವು ಹೇಳ್ತಾ ಇದ್ದೀವಿ ಸಹಕಾರಿ ಸಂಘಗಳಲ್ಲಿ ಅತಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡ್ತಾ ಇದ್ವಿ. ಆ ಉತ್ಪಾದನೆ ಮಾಡೋದು ಹೇಗೆ? ಒಳ್ಳೆ ಹಸಿರು ಮೇವು ಇರಬೇಕು. ಇದು ಒಳ್ಳೆ ಸಮಯ. ಜೂನ್, ಜುಲೈ ಮತ್ತು ಆಗಸ್ಟು ಕೇಳಿ, ಸುಮಾರು ಅಕ್ಟೋಬರ್ವರೆಗೂ ಹಾಲಿನ ಇಳುವರಿ ನಮ್ಮ ಬೇಸಿಗೆ ಕಾಲದಕ್ಕಿಂತ ಡಬಲ್ ಟ್ರಿಬಲ್ ಬರುತ್ತೆ. 10 ಲೀಟರ್ ಮೇವನ್ನು ಸಂಗ್ರಹ ಮಾಡೋದು ಬೇಸಿಗೆ ಕಾಲಕ್ಕಾಗಿ, ಬೇಸಿಗೆ ಕಾಲಕ್ಕೆ ಮೇವನ್ನು ಸಂಗ್ರಹ ಮಾಡ್ತಾರೆ. ಈ ಹಚ್ಚು ಹಸಿರುವಾದ ಈ ಮಳೆಗಾಲದ ಸಮಯದಲ್ಲಿ ಒಳ್ಳೆ ಹಾಲು ಉತ್ಪಾದನೆ ಆಗುತ್ತೆ. ಜೊತೆಗೆ ಇಂಡಿ ಬೂಸವನ್ನು ನಾವು ಕೊಡ್ತೀವಿ. ಆ ಇಂಡಿ ಬೂಸ ಇವತ್ತು ಏನಾಗಿದೆ ಅಂದ್ರೆ, ಹಾಲಿನ ದರ ಎಷ್ಟು ಹೆಚ್ಚಾಗ್ತಾ ಇದೆಯೋ ಅವತ್ತಿನ ಮರುದಿನವೇ ಇಂಡಿ ಬೂಸ ಜಾಸ್ತಿ ಆಗ್ತಾ ಇದೆ. ಅವತ್ತಿನ ಮರುದಿನವೇ ಕರ್ನಾಟಕ ಸರ್ಕಾರ ಕೊಡಿರ್ತಕ್ಕಂಥ ಫುಡ್ ಏನಂತ ಕೊಡ್ತಾರೆ, ಅದು ಸಹ ಹೆಚ್ಚಾಗ್ತಾ ಇದೆ. ಆ ಅಷ್ಟು ಹಣವನ್ನು ವ್ಯಯಿಸಿ ನೀವು ರೈತ ಆ ಹಸುಗೆ ಇಂಡು ಬೀಸ ಕೊಟ್ಟಾಗ, ಇವತ್ತು ಹಸಿರು ಮೇವು ಇಲ್ಲ ಅಂದ್ರೆ 50% ಹಾಲು ಕಡಿಮೆ ಆಗುತ್ತೆ ಡೆಫಿನೆಟ್ ಆಗಿ. ಈ ಹಿಂಡು ಬೂಸದಿಂದನೇ ನಾವು ಇಟ್ಕೊಂಡ್ರೆ ಆ ಒಂದು ಬರುತ್ತೆ 50 ರೂಪಾಯಿ. ಇವತ್ತೇನು 40-45 ರೂಪಾಯಿ ರೈತಂಗೆ ಏನು ಕೊಡ್ತಾ ಇದ್ರಲ್ಲ, ಆ 40-45 ರೂಪಾಯಿ ಇಂಡಿ ಬೂಸಕ್ಕೂ ಸಹ ಸಾಕಾಗೋದಿಲ್ಲ. ಅಷ್ಟು ಕೊರತೆಯನ್ನು ಉಂಟಾಗುತ್ತೆ. ಇಡೀ ರಾಜ್ಯದಲ್ಲಿ ನಾವು ಒಂದು ಹಾಲಿನ ಕ್ರಾಂತಿಯನ್ನೇನು ಮಾಡಿದ್ದೀವಿ, ಆ ಹಾಲಿನ ಕ್ರಾಂತಿಯು ಸಹ ಇವತ್ತು ಕಡಿಮೆ ಆಗುವ ನಿಟ್ಟಿನಲ್ಲಿ ಗೋಚರಿಸ್ತಾ ಇದೆ. ಇದು ಈಗ ಮಾಡೋದಕ್ಕೆ ನಮ್ಮಲ್ಲಿ ಏನಾಗಲ್ಲ. ಈಗ ನಾವು ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಆದ್ರೆ ಏನು ಮಾಡೋದಕ್ಕಾಗೋದಿಲ್ಲ. ಈಗಾಗಲೇ ಇದರಿಂದ ವಿದ್ಯುತ್ ಸಹ ಕಡಿಮೆ ಆಗುತ್ತೆ. ಯಾಕಂದ್ರೆ ಹೈಡ್ರೋ ಪವರ್ನ ನಾವು ಸುಮಾರು ಶರಾವತಿ ಅವರು ಇದನ್ನೆಲ್ಲ ನಾವು ಸುಮಾರು ನಮ್ಮ ಹೈಡ್ರೋ ಪವರ್ ನಮ್ಮ ಜನರೇಟ್ ಆಗ್ತಾ ಇರುತ್ತೆ ಕರ್ನಾಟಕದಲ್ಲಿ. ಆ ಹೈಡ್ರೋ ಪವರ್ ಸಹ ನಮಗೆ ಶಾರ್ಟೇಜ್ ಆಗುತ್ತೆ. ಮತ್ತೆ ಉಷ್ಣಾಂಶ ಹೆಚ್ಚಳ ಆಗುತ್ತೆ. ಈ ಮಕ್ಕಳಲ್ಲಿ ಉಷ್ಣಾಂಶ ಹೆಚ್ಚಾದಾಗ ಮಕ್ಕಳಲ್ಲಿ ಕೆಲವು ಕಾಯಿಲೆಗಳು ಉತ್ಪತ್ತಿ ಆಗುತ್ತೆ. ಸಣ್ಣ ಸಣ್ಣ ಮಕ್ಕಳಲ್ಲಿ ಹಲವಾರು ಕಾಯಿಲೆಗಳು ಉತ್ಪತ್ತಿಯಾಗಿ ಮಕ್ಕಳು ಸಹ ಸಾಯುವ ಸ್ಥಿತಿಯಲ್ಲಿ ಎಲ್ಲ ಆಗುತ್ತೆ. ಸರ್, ಇದು ಆಗುತ್ತೆ ಎಲ್ಲವೂ ಕೂಡ ಗೊತ್ತಿದೆ. ಬಟ್ ಸರ್ಕಾರ ಏನ್ ಮಾಡಬೇಕು ಅನ್ನೋ ದೊಡ್ಡ ಮಟ್ಟದ ಚರ್ಚೆ ಇರೋದು. ನೋಡಿ, ಜನಸಾಮಾನ್ಯರಿರುವಂತಹ ಒಂದು ಆತಂಕ ಏನು ಗೊತ್ತಾ? ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರು, ಅವರ ಕೆಲ ಶಾಸಕರುಗಳ ಸಚಿವರಾದ್ರು, ಇಲ್ಲಿಯ ತನಕವೂ ಕೂಡ ಕೃಷಿ ಮಂತ್ರಿ ಯಾರು ಅನ್ನೋದು ಗೊತ್ತಿಲ್ಲ ಅಂತ. ಹೌದೌದು, ಈಗ ಇದು ಜನಸಾಮಾನ್ಯರಲ್ಲಿ ಚರ್ಚೆ ಆಗ್ತಾ ಬರಗಾಲದ ಪರಿಸ್ಥಿತಿ ಬಂದಿದೆ. ಒಬ್ಬೊಬ್ಬ ಸಚಿವರಿಗೆ 2-3 ಜಿಲ್ಲೆಗಳನ್ನ ಅಲಾಟ್ ಮಾಡಿದ್ದಾರೆ. ಆಗುತ್ತಾ? ರಾಮಲಿಂಗಾರೆಡ್ಡಿ ಅವರು ಎಲ್ಲ ಹೋಗಿ ಕೆಲಸ ಮಾಡೋದಕ್ಕೆ ಆ ಪ್ರಶ್ನೆ ಅದನ್ನ ಹೇಳಿದ್ರು. ನೆನ್ನೆ ನೋಡಿ, ಕ್ವಾರಿನಲ್ಲಿ ಜನ ಸತ್ತಿದ್ದಾರೆ ಕರ್ನಾಟಕ ಬೆಂಗಳೂರು ದಕ್ಷಿಣದಲ್ಲಿ. ಅದರ ಹೊಣೆಗಾರಿಕೆ ಯಾರು ಕೊಡ್ತೀರಾ? ಮುಖ್ಯಮಂತ್ರಿಗಳ
ಗಣಿ ಇಲಾಖೆನ ಇಟ್ಕೊಂಡಿದ್ದಾರೆ. ಇದೇ ರೀತಿ ಎಲ್ಲ ಇಲಾಖೆಗಳನ್ನು ಅವರೇ ಇಟ್ಕೊಂಡಾಗ ಕೆಲಸ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಬೇಗ ವಿಸ್ತರಣೆಗೊಳಿಸಿ ಸಜ್ಜಾಗಿ ನಮ್ಮ ಕೈಯಲ್ಲಿ ಎಷ್ಟು ಸಹಾಯ ಆಗುತ್ತೆ ರೈತರಿಗೆ ಮತ್ತೆ ಕೃಷಿಕರಿಗೆ, ಕೃಷಿ ಕಾರ್ಮಿಕರಿಗೆ ಎಷ್ಟು ಸಹಾಯ ಮಾಡಬಹುದೋ ಅಷ್ಟು ಸಹಾಯನ ನಾವು ಮಾಡೋಣ. ಮತ್ತೆ ಇದು ಹೀಗೆ ಅಲ್ಲ, ಆಗಸ್ಟು ನಂತರ ಅಂದರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ನಂತರ ಏನಾಗುತ್ತೆ, ಅದು ತುಂಬ ನಮಗೆ ಟೆಸ್ಟಿಂಗ್ ಪೀರಿಯಡ್ ಆಗುತ್ತೆ. ಅವತ್ತು ನಾವು ತುಂಬ ಸಂಕಷ್ಟಕ್ಕೆ ಹೋಗ್ತೀವಿ. ನಾವು ಏನಾದರೂ ಬರಗಾಲ ಇವಾಗ ಸ್ಟಾರ್ಟ್ ಆದರೆ ಅಕಸ್ಮಾತ್ ಆಗಿ ದೇವರ ಕೃಪೆಯಿಂದ ಮಳೆ ಬರಲಿ. SM ಕೃಷ್ಣ ಅವರು 2001, 2002 ಮೋಡ ಬಿತ್ತನೆ ಮಾಡಿಸಿದ್ರು. ಆ ರೀತಿಯಾದಂಥ ಏನಾದರೂ ಕ್ರಮಗಳನ್ನು ಕೈಗೊಳ್ಳಬಹುದು ಅಂತ ಆಲೋಚನೆ ನಮ್ಮ ಬಳಿ ಇಲ್ಲ ಅಂತ ಈಗಾಗಲೇ ಸರ್ಕಾರ ಹೇಳಿ. ಆಲೋಚನೆ ಇಲ್ಲ ಅಂದ್ರೆ ಇಳುವರಿ ಕಡಿಮೆ ಆಗುತ್ತಲ್ವಾ? 190% ಇಳುವರಿ ಕಡಿಮೆ ಆದ್ರೆ ಮೋಡ ಬಿತ್ತನೆ ಮಾಡಿದ್ರೆ ಖರ್ಚು ವೆಚ್ಚಿನ ಬಗ್ಗೆ ಸರ್ಕಾರದವರು ಅಂದಾಜು ಮಾಡ್ತಾರೆ ಸರ್. ಅದೇ ಒಂದು ಪ್ರದೇಶದಲ್ಲಿ ಬಿತ್ತನೆ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಖರ್ಚು ವೆಚ್ಚ ರಾಜ್ಯದಲ್ಲಿ ಮಾಡೋದಕ್ಕೆ ಸಾಧ್ಯ ಇದೆ ಪ್ರಶ್ನೆ. ಅವರು 2001ರಲ್ಲಿ ನಮ್ಮಲ್ಲಿ ಹಣನೇ ಇರಲಿಲ್ಲ. ಇಷ್ಟು ಸಂಪತ್ ಬರುತ್ತಾನೆ ಇರಲಿ, 70,000 80,000 ನಮ್ಮ ಬಜೆಟ್ ಇದ್ದಿದ್ದು. ಇವತ್ತು 4.5 ಲಕ್ಷ ಕೋಟಿ ಇದೀವಿ. ಇವತ್ತು ನಾವು ಯೋಚನೆ ಮಾಡ್ತೀವಿ ರೈತರಿಗೋಸ್ಕರ ನಾವು ಮಾಡಕ್ಕಾಗಲ್ಲ ಅಂತ ಹೇಳಿದ್ರೆ ರೈತರ ಜಮೀನೆಲ್ಲ ಕಿತ್ಕೊಬಹುದು. ಇಂಡಸ್ಟ್ರಿ ಕಿತ್ಕೊಂತಾ ಇದ್ದೀರಾ, ಟೌನ್ಶಿಪ್ ಕಿತ್ಕೊಂತಾ ಇದ್ದೀರಾ. ಆದ್ರೆ ರೈತರಿಗೆ ಏನಾದ್ರೂ ಬೇಕು ಅಂದಾಗ ನಮ್ಮಲ್ಲಿ ಹಣ ಇಲ್ಲ ಅಂತ ಹೇಳ್ತಿರಲ್ಲ, ಇದನ್ನ ನಾವು ವಿರೋಧ ಮಾಡ್ತಾ ಇದ್ದೀವಿ. ಬರ್ತೀನಿ.